ಅದ, ದೊಡ್ಡ ಕಾಡು, ಸುತ್ತಮುತ್ತ ಮನುಷ್ಯರ ವಾಸ ಇಲ್ಲ. ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಒಂದು ಗುಡಿಸಲಂತಗಂದ ಕಟ್ಕೊಂಡು ರೇಣುಕೆಗಂತಾನೆ, ನೋಡು ನೀನನ್ನು ಸೇವಾ ಮಾಡ್ಬೇಕು, ನೀನು ಅಲ್ಲಿ ರಾಜಕುಮಾರಿ, ಅಲ್ಲಿ ನೀನಂದ್ರೆ ಬೇಕಾದಟ್ಟಂದ್ರೆ ಸುಖದ ಸುಪ್ಪತ್ತಿಗಳೇ ಅದೀಯ. ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು. ಅದು ಸೇವಾ ಅಂದ್ರೆ ಏನು? ಅಲ್ಲಿ ಅಡಿಗೆ ಮಾಡೋದಿಲ್ಲ, ಏನು ಚಾ ಮಾಡ್ಕೊಂಡು ಕುಡಿಯೋದಿಲ್ಲ, ಏನು ಇಲ್ಲ. ಕಾಡಿನೊಳಗಿಂದ ಗಡ್ಡಿ ಗಣಸಗಳಂತಿಂದು ಬದುಕು ಮಾಡತಕ್ಕಂಥ ಜೀವನ. ಆದ್ರ ಜಮದಗ್ನಿ ಋಷಿ ಅಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ. ಏನು ಸೇವಾ? ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯ ಇಲ್ಲೇನು ಎದುರಿಗಿಂದ ಸರೋವರ ಕಾಣತೈತಿಲ್ಲ, ಆ ಸರೋವರದೊಳಗಿಂದ ನನ್ನ ಪೂಜಾಕ್ಕೆ ನೀರು ತಂದು ಕೊಡ್ಬೇಕು. ನೀನು ನನ್ನ ಪೂಜಾಕ್ಕೆ ನೀರು ತಂದು ಕೊಡ್ಬೇಕು. ಅವಾಗಿಂದ ರೇಣುಕೆ ಅಂತಳ, ಸ್ವಾಮಿ ಇಲ್ಲೇನು ಕೊಡ ಇಲ್ಲ, ಏನು ಇಲ್ಲ, ನನ್ನ ನೀರು ಹೆಂಗ್ ತರಲಿ ಎತ್ತಿಕೊಂಡಂದಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿಕೊಂಡು ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೊಡ ಅಲ್ಲ, ಉಸುಕಿನ ಕೊಡ ತಯಾರು ಮಾಡಿ ಕೊಟ್ಟ. ಉಸುಕಿನ ನೆಂದರೆ ಕೊಡ ಹಾಕದನ್ರಿ, ಆಗಂಗಿಲ್ಲ. ಇನ್ನ ಮಣ್ಣಿಂದ ಕೊಡ ಮಾಡ್ಬೋದು, ಹಿತ್ತಾಳಿದಿಂದ ಕೊಡ ಮಾಡ್ಬೋದು, ಕಬ್ಬಣದಿಂದ ಕೊಡ ಮಾಡ್ಬೋದು, ತಾಮ್ರದಿಂದ ಕೊಡ ಮಾಡ್ಬೋದು. ಉಸುಕಿನಿಂದ ಏಸ್ ಕಾಲಕ್ಕೂ ಕುಣದ ಕೊಡ ಆಗಂಗಿಲ್ಲ. ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ, ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮದಗ್ನಿ ಋಷಿ ಯಾವಾಗಿಂದ ರೇಣುಕೆಗೆ ಒಂದು ಉಸ್ಕಿನಿಂದ ಕೊಡ ಮಾಡಿ ಕೊಟ್ಟ. ಅದರ ತೆಳಗಿಟ್ಕೋಬೇಕಲ್ಲ ಒಂದು ಹಾವ, ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿ ಕೊಟ್ಟ. ಒಂದು ಮಾತು ಹೇಳ್ದ, ಯಾರಿಗೆ? ರೇಣುಕೆಗೆ. ತಲೆಯಾಗಿರ್ಲಿ ಮಗ, ಏನ್ ಹೇಳ್ತಾ ನಮ್ಮ ಜಮದಗ್ನಿ ಋಷಿ ರೇಣುಕ ಎಲ್ಲಮ್ಮಳಿಗೆ, ನೋಡು ನಿನಗೆಂದ ಉಸ್ಕಿನ ಕೊಡ ಮಾಡಿ ಕೊಟ್ಟಿನಿ, ಹಾವಿನ ಸಿಂಬಿ ಅಂತಗಂದ ಮಾಡಿ ಕೊಟ್ಟಿನಿ, ಪ್ರತಿನಿತ್ಯ ನನಗೆ 3 ಸಮಯ ಅಂತ ನೀರಂತಗಂತಂದು ಕೊಡ್ಬೇಕು ನನ್ನ ಪೂಜಾಕ್ಕೆ. ಆದ್ರೆ ಒಂದು ಮಾತು ಏನದ ಹತ್ಕೊಂಡು ಕೇಳಿದ್ರ, ಒಂದು ಕ್ಷಣ ನಿನ್ನ ಮನಸ್ಸಂತಗಂದ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿಂದ ಹರಿದು ಹೊಕ್ಕದ, ಉಸ್ಕಿನ ಕೊಡ ಅಂತಗಂದ ಕರಿಗೆ ಹೊಕ್ಕದ ಅಂತ ಹೇಳ್ದ. ಏಟು ಒಂದು ಕ್ಷಣ ನಿನ್ನ ಮನಸ್ಸ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿ ಅಂತಗಂದ ಹರ್ಕೊಂಡು ಹೋಗ್ತದೆ, ಉಸ್ಕಿನ ಕೊಡ ಅಂತಕ್ಕಂಥದ್ದು ಏನ್ರಿ ಕರಿಗೆ ಬಿಡ್ತದ ಹತ್ತಿಕೊಂಡ ಹೇಳ್ದ. ಇಲ್ಲ, ನಾನು ಏಸ್ ಕಾಲಕ್ಕೂ ಕೂಡ ನನ್ನ ಮನಸ್ಸಂತಗಂದ ಚಂಚಲ ಮಾಡ್ಕೊಳಂಗಿಲ್ಲ. ಯಾವಾಗಿಂದ ಏಸ್ ಕಾಲಕ್ಕೂ ನಾನು ಮನಸ್ಸಂತ ಚಂಚಲ ಮಾಡ್ಕೊಳಂಗಿಲ್ಲ ತಿಳ್ಕೊಂಡಂದು ರೇಣುಕ ಎಲ್ಲಮ್ಮ ಸುಮಾರು ವರ್ಷಗಳ ಪರಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆಯಿಂದ ತಲೆ ಮೇಲೆ ನನಗೆ ಇಟ್ಟುಕೊಂಡು ಆ ಉಸ್ಕಿನ ಕೊಡದೊಳಗೆ ನೀರು ತಂದು ಕೊಡ್ತಿದ್ಲು. ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳಿಂದ ಬರ್ತವೆ. ಒಂದು ದಿವಸದಲ್ಲಿ ಏನಾಗ್ಯದ ತಿಳ್ಕೊಂಡ ಕೇಳಿದ್ರ, ಏನ್ರಿ ರೇಣುಕೆ ಎಲ್ಲಮ್ಮ ಆ ಸರೋವರಕ್ಕೆ ನೀರು ತರಲಿಕ್ಕೆ ಹೋಗ್ಯಾಳ. ಹಾವಿನ ಸಿಂಬಿ ತೆಗೆದಂಗ ನದಿ ಸರೋವರ ದಂಡಿಗೆ ಇಟ್ಟಾಳ. 1-2 ಹೆಜ್ಜೆ ಅಂದ ಸರೋವರದ ಒಳಗಿಂದ ಹೋಗ್ಯಾಳ. ಹೋಗಿ ತಿಳಿಯಾಗಿರ್ತಕ್ಕ ನೀರು ತುಂಬ್ಕೋಬೇಕಲ್ಲ, ಹೋಗಿ ಅಂದ ನೀರು ತುಂಬಿಕೊಳ್ಳಿಕತ್ತಾಳ. ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು, ನಗದು. ಒಂದು ಹೆಣ್ಣು ಒಂದು ಗಂಡ ನಗತಕ್ಕಂಥ ಧ್ವನಿ ಕೇಳತ್. ಸಣ್ಣ ವಯಸ್ಸ, ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ಅವ್ರು ಏನ್ ಮಾಡ್ಯಾರ, ನೀರಿನ ಆಟ ಆಡಕ್ಕೆ ಸರೋವರಕ್ಕೆ ಬಂದಾರ. ನೋಡ್ರಿ, ನೀರಿನ ಆಟ ಆಡಕ್ ನೀವು ಮದುವೆ ಆದ ಕೂಡ ಹೋಗಿರ್ತಾರಲ್ಲ, ನಮ್ ಕಡೆ ಎಲ್ಲ ದೇವರಿಗೆ ಎತ್ಕೊಂಡು ಕಳಿಸ್ತಾರ. ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ, ಏನ್ರಿ ಅದಕ್ಕೆ ಹೆಸರನ್ನೇ ಬ್ಯಾರೆ. ಆದ್ರ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ, ಎಲ್ಲೋ ಹುಟ್ಟಿದ ಗಂಡ, ಎರಡೂ ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡ ಜೀವನ ಕಳೀಲಿ ಎತ್ತಿಕೊಂಡು ಒಂದು 4 ದಿವಸದಿಂದ ಹುಡುಗ ಹುಡುಗಿನ್ನೇ ಏನ್ರಿ ಗಂಡ ಹೆಣ್ತೀನಿ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ ಎಲ್ಲೋ ಯಾತ್ರಕ್ಕೆಂದ ಕಳಿಸ್ತಿದ್ರು. ಅವಾಗ ಹೆಂಗ್ ನೀವೆಲ್ಲ ಹನಿಮೂನು ಅಥವಾ ದೇವಸ್ಥಾನಗಳಿಗೆ ಹೆಂಗ್ ಹೋಗಿರಲ್ಲ, ಇಲ್ಲಿ ರಾಜಕುಮಾರ ತನ್ನ ಹೆಣ್ತಿನಿಂದ ಕರ್ಕೊಂಡು ಹೊಸದಾಗಿ ಮದುವೆ ಮಾಡ್ಕೊಂಡು ಆ ಸರೋವರಕ್ಕಿಂದ ಸ್ನಾನಕ್ಕೆ ಬಂದಾನ. ಅಂದ್ರೆ ಸ್ನಾನ ಮಾಡಕತ್ತಾನ. ಬಗ್ಗೆ ಅಂದ ಪಾಪ ಯಾರು ರೇಣುಕ ಎಲ್ಲಮ್ಮ ಹಿಂಗ ಬಗ್ಗೆ ಅಂದ ನೀರು ತುಂಬಲಿಕ್ಕತ್ತ. ಹಿಂಗ ನೀರು ತುಂಬುವಂತ ಪ್ರಸಂಗದೊಳಗೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಇಲ್ಲಿ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ರು ಅಂದ ಸ್ನಾನಕ್ಕೆ ಬಂದಿದ್ರಲ್ಲ, ಗಂಡಗ ಈಕಿ ನೀರು ಹೋಗುತ್ತಾಳ, ಹೆಂಡತಿಗೆ ಇವ ನೀರು ಹೋಗುತ್ತಾನ. ಒಬ್ರಿಗೊಬ್ರ ನೀರ್ನ ಆಟ ಆಡಕತ್ತಾರ, ಜಲಕ್ರೀಡೆ ಅಂತಾರ ಅದಕ್ಕೆ. ಇಬ್ರು ಒಬ್ರಿಗೊಬ್ರ ನೀರು ಉಕ್ಕೊಂತ ಜೋರಾಗಿ ದನಿ ಮಾಡಿ ಕೊಕ್ಕ ನಗಲಿಕ್ಕತ್ತಾರ. ಆ ನಗತಕ್ಕಂತ ಧ್ವನಿ ಯಾರಿಗ್ ಕೇಳ್ತು? ಈ ಎಲ್ಲಮ್ಮಗೆಂದ ಕೇಳ್ತು. ನೋಡ್ರಿ, ಅವ್ರಿಬ್ಬರು ತಮಾಷೆ ಮಾಡಿ ನೀರು ಉಕ್ಕೊಂತ ಹಿಂಗ ಆಟ ಆಡೋದು. ಆ ನಗತಕ್ಕಂತ ಧ್ವನಿ ಯಾರು ಕೇಳದೆ? ಇಲ್ಲಿ ಆ ರೇಣುಕ ಎಲ್ಲಮ್ಮಳಿಗೆಂದ ಕೇಳ್ತು. ಹಂಗೆ ನೀರು ತುಂಬ್ಕೋತಾನೆ, ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ಮ್ಯಾಲ ಮುಖ ಎತ್ತೆಂದ ನೋಡುದು. ಯಾವಾಗಿಂದ ನೋಡೋದ್ರ ಒಳಗಿಂದ
ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ, ಏನ್ರಿ ಗಂಡಂದ ಹೆಣ್ಣಿಗೆ ನೀರು ಉಗ್ಲಕತ್ತದ, ಒಬ್ರಿಗೊಬ್ರು ಆಟ ಆಡಕತ್ಯಾರ. ರೇಣುಕ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ಅಂದ್ಲು. ಏನಂದಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟು ಅಂದಾಳ. ಅವಳು ತುಂಬತಕ್ಕಂಥ ಕೊಡ ಏನಿತ್ತಲ್ಲ ಅಲ್ಲೇ ಕರೆಗೆ ಹೋಗ್ಬಿಡ್ತು. ಏನು ತಲೆ ಮ್ಯಾಗಿರ್ತಕ್ಕಂಥ ಸಿಂಬೆಯನ್ನು ದಂಡಿಗಿಟ್ಟಿದ್ಲಲ್ಲ, ಆ ಸಿಂಬೆಯನ್ನು ತಗಂತದೊಂದ ಏನ್ರಿ ಹಾವಂದ ಹರಿದು ಹೋಗಿಬಿಡ್ತು. ನೋಡ್ತಾಳ, ಗಾಬರಿ ಆಗ್ಬಿಟ್ಲು ಎಲ್ಲಮ್ಮ. ಒಂದು ಕಡೆಗಿಂದ ಕೊಡಗಂದ ಕರಗ್ತದೆ, ಇನ್ನೊಂದು ಕಡೆಗಿಂದ ಹಾವಂತಗಂದ ಹರಿದು ಹೋಗಿಬಿಡ್ತು. ಗಾಬರಿ ಆದ್ಲು, ಎದಿ ಹೊಡೆದ್ ನಿಂತು ನಾ ಏನ್ ತಪ್ಪು ಮಾಡೀನಿ ಎತ್ತುಕೊಂಡು ಅರಿವೇ ಆಗಲಿಲ್ಲ ಅವಳಿಗೆ. ಅವಳು ಏನಂದಾಳ, ಬಹಳ ದೊಡ್ಡ ಮಾತೇನ್ ಅಂದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡಿಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟಂದಾಳ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯದ, ಉಸ್ಕಿನ ಕೂಡ ಅಂತಕ್ಕಂಥ ಕರಿಗ ಹೋಗ್ಯದ. ಯಾವಾಗಿಂದ ಬರಿಗಾಯಿಂದ ಆಶ್ರಮಕ್ಕಿಂದ ಬಂದ್ಲು, ಬರದೊಳಗಾಗಿಂದ ಜಮದಗ್ನಿಂದ ಪೂಜಾ ಕುಂತಿದ್ದ. ನೋಡ್ದ ಅವಳಿಗೆ ನೀ ಕೊಡ ಎಲ್ಲಿ ಎತ್ತುಕೊಂಡು ಕೇಳಲಿಲ್ಲ, ನೀನು ಹಾವಿನ ಸಿಂಬಿ ಎಲ್ಲಿ ಎತ್ತುಕೊಂಡ ಕೇಳಿಲ್ಲ. ಯಾವಾಗಿಂದ ಗಂಡನಿಗೆ ಮೋಸ ಮಾಡಿರ್ತಕ್ಕಂಥ ಹೆಣ್ಣಿಗೆ ಕುಷ್ಠರೋಗ ಆಗಲಿ ಎತ್ತುಕೊಂಡ ಶಾಪ ಕೊಟ್ಟ, ಕುಷ್ಠರೋಗ ಆಗಿ ಹೋಗ್ಬಿಡ್ತಕ್ಕಿ. ನೋಡ್ರಿ ಎಷ್ಟು ಸೂಕ್ಷ್ಮದ ದಾಂಪತ್ಯದ ಜೀವನ. ಏನಂದಳಕಿ, ಏನು ಬಹಳ ದೊಡ್ಡ ಮಾತೇನಂದಿಲ್ಲ, ಬಹಳ ಏನು ಬೈದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟಂದ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯಾದ, ಮುಸ್ಕಿನ ಕೂಡ ಅಂತಕ್ಕಂಥ ಕರಿಗೆ ಹೋಗಿಬಿಡು. ಏನ್ರಿ ಎಷ್ಟು ಸೂಕ್ಷ್ಮದ್ರಿ. ಕುಷ್ಠ ರೋಗ ಆಗಿಬಿಡ್ತು. ಒಂದು ಕ್ಷಣದಾಗಿಂದ ಕೈ ಕಾಲುಗಳ ಬಟ್ಟುಗಳೆಲ್ಲ ಮಂಡಾಗಿಬಿಟ್ಟು, ಕೈಯ ಕಾಲಿನಿಂದ ಕೀವ ರಕ್ತ ಅಂತಕ್ಕಂಥ ಸೋರ್ಲಿಕ್ಕತ್ತು. ಒಂದು ಮಾತ ಇಂಥವ್ ನಾವು ಎಟ್ಟಲ್ಲಿಕ್ಕಿಲ್ಲ ಅವ ದಿನ. ಯಾಕ್ರಿ ಅಂತೀವಿಲ್ಲ, ನಮ್ಮವ್ ಎಂತದ ಕೊಟ್ಲೆ ಅವ್ವ, ನನಗೂ ಒಬ್ಬ ಡಾಕ್ಟರ್ ಕೊಡ್ತೀನಿ ಅಂದಿದ್ರು, ಇಂಜಿನಿಯರ್ ಕೊಡ್ತೀನಿ ಅಂದಿದ್ರು. ಚಂತನ ಅಂತೀವಿ ನಾವು. ಇದು ಅಲ್ಲ, ಗಂಡ ಕುರುಡರ್ ಇರ್ಲಿ, ಕುಂಟರ್ ಇರ್ಲಿ, ಗಂಡನ ಶ್ರೀಮಂತರ ಇರ್ಲಿ, ಬಡವರ ಇರ್ಲಿ, ಒಂದು ಸಾರಿ ಅಂದ ನಾವು ಗಂಡನ ಕೈ ಒಳಗ ನಾವು ತಾಳಿ ಅಂತಗನ್ನ ಕಟ್ಟಿಸ್ಕೊಂಡಿವಿ ತಿಳ್ಕೊಂಡ್ರ ಅವ ಎಂಥವನಿದ್ರು ಕೂಡ ಆ ಬದುಕ ಅವನಿಗಾಗಿನೇ ಮೀಸಲ ಹೊರತಾಗಿ ಏನ್ರಿ ಇನ್ನೊಂದು ನೆನಿತಕ್ಕಂಥದ್ದು